ಹಲೋ ಎವ್ರಿವನ್, ಇವತ್ತಿನ ಮಿನಿಲಾಗ್ ಇದಾಗಿರುತ್ತೆ. ಸಿಲ್ಕ್ ಸ್ಯಾರೀಸ್ ಯಾರಾದರೂ ಕುಚ್ಚು ಕೊಟ್ಟರೆ ಸ್ವಲ್ಪ ನೋಡ್ಕೊಂಡು ಕೊಡಿ. ಯಾಕಂತಂದರೆ ಕುಚ್ಚು ಕೊಟ್ಟು ಸ್ಯಾರೀಸ್ ಎಲ್ಲ ಹೇಗೆ ಬೇಕು ಹಾಗೆ ಫೋಲ್ಡ್ ಮಾಡಿ ಮುದ್ರೋಗಿರೋ ಥರ ಕೊಡ್ತಾರೆ ವಾಪಸ್ಸು. ನಾವು ಇದೇ ಫಸ್ಟ್ ಟೈಮ್ ಈ ಥರ ನಮಗೂ ಆಗಿದ್ದು. ಸೊ ಬೇಜಾರಾಗೋಯಿತು. ಮತ್ತು ಅದನ್ನು ನಾವು ಮತ್ತೆ ಪಾಲಿಷಿಂಗ್ ಕೊಟ್ಟು ಮತ್ತೆ ಐರನಿಂಗ್ ಮಾಡಿಸಿದ್ದು. ಅಲ್ಲಿ ಐರನಿಂಗ್ ಮಾಡ್ಸೋಕೆ ಹೋದಾಗ ಅವರು ಹೇಳ್ತಾಯಿದ್ರು, ಮದುವೆ ಸೀರೆಗಳೆಲ್ಲ ಹಿಂಗೆ ಮಾಡ್ತಿದ್ದಾರೆ, ಅದು ಯಾವ ಥರ ಕುಚ್ಚಾಕ್ತಿದ್ರೋ ಗೊತ್ತಾಗ್ತಿಲ್ಲ, ತುಂಬ ಜನ ಪಾಪ ಮದುವೆ ಸೀರೆಗಳೆಲ್ಲ ಎತ್ಕೊಂಬರ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಯಾರಾದರೂ ನೆಕ್ಸ್ಟು ನೀವು ಸಿಲ್ಕ್ ಸ್ಯಾರೀಸ್ನ ಕುಚ್ಚಾಕ್ಸ್ಕೋಬೇಕು ಅಂತಿದ್ರೆ ಸ್ವಲ್ಪ ನೋಡ್ಕೊಂಡು ಕೊಡಿ. ಇಲ್ಲಾಂತಂದರೆ ಮತ್ತೆ ಡಬಲ್ ಕೆಲಸ. ಅದು ಹೇಗೆ ಬೇಕು ಹಾಗೆ ಫೋಲ್ಡ್ ಮಾಡಿಬಿಟ್ರೆ ಮತ್ತೆ ಅದು ಐರನ್ ಮಾಡಿದ್ರು ಕೂರಲ್ಲ, ಆ ಥರ ಫೋಲ್ಡ್ ಮಾಡಿರ್ತಾರೆ. ಅಷ್ಟೊಂದು ದುಡ್ಡು ಕೊಟ್ಟು ಸಿಲ್ಕ್ ಸ್ಯಾರೀಸ್ ಎಲ್ಲ ತೊಗೊಂಡಿರ್ತೀವಿ, ಹಾಗೆ ಕುಚ್ಚಾಕ ತೊಗೊಂಡಾಗ ಹಾಗೆ ನೀಟಾಗಿ ಅವ್ರು ಫೋಲ್ಡ್ ಮಾಡಿ ಐರನಿಂಗ್ ಮಾಡಿ ಕೊಡ್ಬೇಕು. ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಫುಲ್ ಐರನಿಂಗ್ಗೆ ಹೋಗಿಸ್ಬಿಟ್ಟು ಕೊಟ್ಟಿದ್ರು. ಕೊನೆಗೆಲ್ಲ ಡಬಲ್ ಕೆಲಸ ಮಾಡಿಸ್ಕೊಂಡಿದ್ದಾಯಿತು. ಸೊ ನೀವು ನೆಕ್ಸ್ಟ್ ಯಾರಾದ್ರು ಕೊಡಬೇಕಾದ್ರೆ ನೋಡ್ಕೊಂಡು ಕೊಡಿ. ಇನ್ನು ನಮ್ಮ ಸಿಸ್ಟರ್ ಮನೆಯಲ್ಲಿ, ಇದು ಕಸಿನ್ ಸಿಸ್ಟರ್ ಮನೆಯಲ್ಲಿ ಇದು ಟೈಲರಿಂಗ್ ಮಿಷಿನ್, ಪುಟ್ಟದಾಗಿರೋ ಟೈಲರಿಂಗ್ ಮಿಷಿನ್ನು. ನೀವು ಈ ಥರದ್ದು ತೊಗೊಳ್ಳಿ, ಚೆನ್ನಾಗಿರುತ್ತೆ, ನಿಮ್ದು ಏನಾದರೂ ಸ್ಟಿಚಿಂಗ್ ಇದ್ದರೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ರು ನಮಗೆ. ಹೇಳ್ಕೊಡ್ತೀನಿ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ನೋಡೋಣ, ನಾನು ತೊಗೊಂಡು ಇಟ್ಕೊಂಡ್ರೆ ಹೇಗಿದ್ರು ಹೆಣ್ಮಕ್ಳು ಜಾಸ್ತಿ ಇದೀವಲ್ಲ, ಏನಾದರೂ ಸ್ಟಿಚಿಂಗ್ ಅಂಥದ್ದು ಏನಾದರೂ ಇದ್ದರೆ ಮಾಡ್ಕೋಬೋದು ಅಂತ. ಪವರ್ ಮಷೀನು, ಜಾಗನೂ ಏನು ತುಂಬ ಬೇಕಾಗಲ್ಲ, ಪುಟ್ಟದಾಗಿದೆ, ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ಕೋಬೋದು ನಾವೇ. ಇನ್ನು ನನ್ನ ತಂಗಿ ಮದುವೆ ಟೈಮಲ್ಲಿ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಎಲ್ಲ ಟ್ರಯಲ್ ಮಾಡ್ಕೊತಾ ಇದ್ವಿ. ಯೂಟ್ಯೂಬಲ್ಲಿ ನೋಡೋದು, ಈ ಥರ ಟ್ರೈ ಮಾಡೋಣ ಆ ಥರ ಟ್ರೈ ಮಾಡೋಣ ಅಂತ ಎಲ್ಲ ಟ್ರೈ ಮಾಡ್ತಾ ಇದ್ವಿ. ಈ ಥರ ಮೊಮೆಂಟ್ಸ್ಗಳೆಲ್ಲ ಸಿಕ್ಕಿದಾಗ ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊತಾ ಇರ್ತೀನಿ. ಯಾಕಂತಂದರೆ ಕೊನೆಗೆ ಉಳಿಯೋದು ಮೆಮೊರೀಸ್ ಮಾತ್ರ. ಸೊ ಯಾವಾಗಾದರೂ ಬೇಜಾರಾದಾಗ ಅಟ್ಲೀಸ್ಟ್ ನೋಡೋದಕ್ಕೂ ಒಂಥರ ಖುಷಿ ಆಗ್ತಾ ಇರುತ್ತೆ, ಈ ಥರ ಎಲ್ಲ ಸೇರ್ತಿದ್ವಿ, ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಂತ. ನೈಟ್ ಎಷ್ಟೇ ಲೇಟ್ ಆದರೂ ಎಲ್ಲ ಈ ಥರ ಟ್ರಯಲ್ ಮಾಡ್ತಾ ಕೂತಿದ್ವಿ. ಸೊ ನಮ್ಮ ಮಾವ ಅವರೆಲ್ಲ ನೋಡ್ತಾ ಕೂತಿದ್ರು, ಇವ್ರದ್ದು ಮುಗಿತಾ ಅಂತ.